ಫಸ್ಟ್ ಟೈಮ್ ಪೊಲೀಸ್ ಜಾತಿದ್ದು ಸಖತ್ತಾಗಿದೆ, ಬೇಡ್ತಾನೆ ಇದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಸಂಡೇ ಆದಮೇಲೆ ನಮಗೆ ಫಾರ್ಮ್ ವಿಸಿಟ್ ನಮ್ಮ ಕೆಲಸ, ಯಾಕಂದರೆ ಸಂತೋಷಿಗೆ ರಜೆ ಇರುತ್ತೆ, ಅದಕ್ಕೋಸ್ಕರ ಎಸ್ ನಾವಿವತ್ತು ವಿಸಿಟ್ ಮಾಡ್ತಿರೋದು ಬೇರೆ ಫಾರ್ಮ್. ಲಾಸ್ಟ್ ಟೈಮ್ ತೋರಿಸಿದ ಫಾರ್ಮ್ ಅಲ್ಲ. ಇಲ್ಲಿ ನೀವು ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಆಡುಗಳಿವೆ ಅಂತ. ಇದು ಬೀಟಲ್ ಜಾತಿದ್ದು. ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡದು ನೋಡಿ, ಎಷ್ಟು ದೊಡ್ಡದುಂಟು ನೋಡಿ, ಇದು ನೋಡಿ, ಒಂದೊಂದು ನೋಡಿ ಎಷ್ಟು ದೊಡ್ಡದುಂಟು ಫ್ರೆಂಡ್ಸ್. ಒಂದೊಂದು ತೋಳಿತ್ತು ಬಿಸಾಕಿ ಹೋಗಿದೆ. ಹೌದಾ? ಆಮೇಲೆ ನೋಡಿ, ಇದು ಅದು ನೋಡಿ ಅಂತ ಉಂಟಲ್ಲ ಅದು. ಮತ್ತೆ ಎಸ್ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರೋದು ಇದು ಬಾಯರ್ ಜಾತಿದ್ದು ಆಡು. ಇದು ನೀವು ನೋಡ್ಬೋದು, ಸೇಮ್ ದನದ ಕರು ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಾಕೋದು ಪೆಟ್ ಥರ ಸಾಕ್ತಾರೆ, ಮನೇಲಿ ನಾಯಿ ಬೆಕ್ಕು ಎಲ್ಲ ಹೇಗೆ ಸಾಕ್ತಾರೆ ಹಾಗೆ ಇದನ್ನು ಸಾಕ್ತಾರೆ. ಇದು ಆಫ್ರಿಕನ್ ಬೀಡ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ನಮ್ಮ ಬರೆಬಿಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಸ್ ನಮ್ಮ ವ್ಲಾಗನ್ನು ಮುಂದುವರ್ಸೋಣ. ನೋಡಿ ಎಷ್ಟು ಕ್ಯೂಟ್ ಇದೆಲ್ಲ. ಇದು ಬಾಯರ್ ಜಾತಿದು. ಇದು ಜಾಸ್ತಿ ಹೈಟ್ ಆಗಲ್ಲ, ಇದು ಬ್ರೀಡ್ ಸ್ವಲ್ಪ ಚಿಕ್ಕ ಜಾತಿ ಅಂತಲೇ ಹೇಳ್ಬೋದು. ಯುವಾನ್ಗಂತೂ ತುಂಬಾ ಖುಷಿ ಆಯಿತು. ನೀವು ಇಲ್ಲಿ ನೋಡ್ಬೋದು ಯಾವ ಥರ ಶೆಡ್ ಇದೆ ಎಲ್ಲ. ಎಸ್, ನಾವೀಗ ಇಲ್ಲಿಂದ ಹೊರಟ್ವಿ. ನಾವೆಲ್ಲಿದ್ದೀವಿ ಇವಾಗ? ಪೊಲೀಸಿಗೆ ಗೊತ್ತಾಗ್ಬಾರ್ದು, ಪೊಲೀಸಿಗೆ ಗೊತ್ತಾಗ್ಬಾರ್ದು. ಈಗ ನೀವು ತೆಗೆದು ಬಿಸಾಕ್ತದೆ. ಫ್ರೆಂಡ್ಸ್, ನಾನಿವಾಗ ಇದ್ದೀನಿ ಮೂಡುಬಿದ್ರೆಯ ಪೊಲೀಸ್ ಸ್ಟೇಷನ್ ಮುಂದ್ಗಡೆ. ಎಸ್, ನಾನು ಇಲ್ಲಿ ಯಾಕೆ ಬಂದೀನಿ ಅಂತ ಆಮೇಲೆ ಹೇಳ್ತೀನಿ. ಅದಕ್ಕೆ ಮುಂಚೆ ಈ ಪ್ಲೇಸಲ್ಲಿ ಸಂತೋಷಿಗೆ ಬ್ಯೂಟಿಫುಲ್ ಚೈಲ್ಡ್ಹುಡ್ ಮೆಮೊರೀಸ್ ಇದೆ. ಯಾಕಂದರೆ ಇಲ್ಲಿ ಮೊದಲು ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಇಲ್ಲಿ ಕ್ವಾರ್ಟರ್ಸ್ಗಳೆಲ್ಲ ಇತ್ತು ಪೊಲೀಸಿದು. ನನ್ನ ಮಾವನು ಕೂಡ ಪೊಲೀಸ್ ಆಗಿರೋದ್ರಿಂದ ಇಲ್ಲಿ ಅವರು ಚೈಲ್ಡ್ಹುಡ್ ಡೇಸ್ನ ಕಳೆದಿದ್ದಾರೆ. ಮಾವಂಗೆ ಇವಾಗ ರಿಟೈರ್ಡ್ ಆಗಿದೆ. ಸಂತೋಷ್ ಹೇಳ್ತಿದ್ರು, ನಾವು ಇದೇ ಪ್ಲೇಸಲ್ಲಿ ಆಟ ಆಡ್ತಿದ್ವಿ, ಹಾಗೆ ಹೇಗೆ ಅವರ ಮೆಮೊರೀಸ್ನೆಲ್ಲ ಶೇರ್ ಮಾಡ್ತಾರೆ. ಎಸ್, ಲೈಫಲ್ಲಿ ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸಂತೋಷ್ಗೆ ಅಲ್ಲಿಗೆ ಎಷ್ಟಾಗಿ ಕರೆದಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಸಂತೋಷ್ ಹತ್ರ ಕೂತ್ಕೊಂಡಿರೋದು ಇನ್ಸ್ಪೆಕ್ಟರ್. ನಾನು ಒಂದು ಹಿಂದ್ಗಡೆ ಕುತ್ಕೊಂಡಿದ್ವಿ, ಜೈಲನ್ನೆಲ್ಲ ನೋಡ್ತಾ ಇದ್ವಿ, ಹಾಗೆ ಪೊಲೀಸ್ ಸ್ಟೇಷನ್ ಒಳಗೆ ಏನಿದೆ ಅಂತೆಲ್ಲ ನೋಡ್ತಾ ಇದ್ವಿ. ನೋಡ್ಬೋದು ಇಲ್ಲೆಲ್ಲ. ಸಂತೋಷದ್ದು ಟಾಕ್ ಎಲ್ಲ ಮುಗೀತು. ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದಾರೆ. ಯುವನಲ್ಲಿ ಬೋಂಡ ತಿಂತಾ ಇದ್ದಾನೆ ಕೆಳ ಕುತ್ಕೊಂಡು. ಫ್ರೆಂಡ್ಸ್, ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲೂ ಒಂದು ಲಾಕಪ್ ಇದ್ದೇ ಇರುತ್ತೆ, ಒಂದು ಜೈಲ್ ಇದ್ದೇ ಇರುತ್ತೆ. ಲೇಡೀಸಿಗೆ ಬೇರೆ ಜೆಂಟ್ಸ್ ಬೇರೆ ಅಂತ ಇರುತ್ತಂತೆ. ನನಗೆ ಇಲ್ಲಿ ಒಂದೇ ಸಿಕ್ಕಿದ್ದು. ಅದ್ರ ಜೊತೆ ಬಾತ್ರೂಮು ಇರುತ್ತೆ. ಇದು ಬಾತ್ರೂಮ್ ನೀವು ನೋಡ್ಬೋದು. ಫ್ರೆಂಡ್ಸ್, ನಾನೀಗ ನೋಡಿ ಜೈಲೊಳಗಿದ್ದೀನಿ. ಎಸ್, ಒಂಥರ ನೆಗೆಟಿವ್ ಎನರ್ಜಿ ಇದ್ರೊಳಗೆ. ಅದು ಫ್ರೆಂಡ್ಸ್, ಲಾಕಪ್ ಒಳಗಂತೂ ಇರೋಕ್ಕಾಗಲ್ಲ, ತುಂಬಾ ಮನಸ್ಸಿಗೆ ಕಷ್ಟ ಆಗುತ್ತೆ. ಅಂತೂ ಇಂತೂ ಪೊಲೀಸ್ ಸ್ಟೇಷನ್ ಹೇಗಿರುತ್ತೆ ಅಂತ ನೋಡ್ಕೊಂಡ್ಬಂದೆ. ಅಲ್ಲಿಂದ ಗೃಹ ಪ್ರವೇಶಕ್ಕೆ ಸಂತೋಷದಿಂದ ಈ ಮಠವ ಗಿಡವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ.
ಸಂತೋಷ್ ಬ್ಯಾಂಕ್ ಕಸ್ಟಮರ್ದು ಗೃಹ ಪ್ರವೇಶ ಇದ್ದಿದ್ದು. ಮನೆ ಅಂತೂ ಚೆನ್ನಾಗಿತ್ತು, ನೀವು ನೋಡ್ಬೋದು. ಇದು ಡೈನಿಂಗ್ ಏರಿಯಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಹಾಲು. ಎಸ್, ಅಲ್ಲಿಂದ ಹೊರಟ್ವಿ. ಮಳೆ ಶುರು ಆಗೋಕ್ಕೆ ಆಯಿತು. ಇನ್ನೇನು ಈ ಗ್ರೀನರಿ ರೋಡ್ ಮಧ್ಯೆ ಹೋಗೋಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು. ಅಲ್ಲಿಂದ ನಾವು ಒಂದು ಬ್ಯೂಟಿಫುಲ್ ನಾರ್ತ್ ಇಂಡಿಯನ್ ಸ್ಟೈಲ್ ಮನೆಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಈ ಮನೆ ಮಾತ್ರ. ಎಸ್, ಈ ಮನೆ ಮಾತ್ರ ತುಂಬಾ ಯೂನೀಕ್ ಆಗಿತ್ತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಎಲ್ಲ ವುಡ್ಡು ಗ್ಲಾಸಲ್ಲಿದೆ ಮನೆ, ರೂಮ್ ಎಲ್ಲ. ಚೌ ಬ್ರೀಡ್ ನೀವು ಕೇಳಿರ್ತೀರಾ, ಸೇಮ್ ಟೆಡಿ ಬೇರ್ ಥರ ಇರುತ್ತೆ. 3 ನಾಯಿ ಮರಿ ಹಾಕಿತ್ತು, ನೀವು ಇಲ್ಲಿ ನೋಡ್ಬೋದು. ಸಖತ್ತಾಗಿದೆ. What is market value now for this? 25. Huh? 25. 25. इसके लिए मार्केट है अभी? इसका है लास्ट टाइम शिफ्ट का मार्केट वैल्यू 10,000 बट नहीं है अभी, क्या मार्केट नहीं है। बट लास्ट टाइम हमारा तो इसमें बहुत मुश्किल हो गया, कोई तैयार नहीं था। सर टाइम का बात है ಸುಮ್ಮನೆ ಸುಮ್ಮನೆ ಮೂರು ಇಟ್ಕೊಳ್ಬೇಡ, ಮೂರು ಇಟ್ಕೊಳ್ಬೇಡ. when it started for 75,000 starting, not now, 3-4 years ago. ये ब्रीडर सारा इतना मल्टीप्लाई करके उसको ऑर्डिनरी डॉग बना दिया. कटिंग हेयर ग्रेट है. हाँ, वो बेचारा मर गया, चार दिया नीचे कोड़ा. इतना खुश है. But they are cleaning this fur and all. ಕ್ಯಾಂಡಿ ಮಗ ಸುಮ್ಮನೆ ಅಲ್ಲ ನೀನು ಹಿಡ್ಕೊಂಡು ಹೋಗು ಅಮ್ಮ. ವೆರಿ ನೈಸ್. देखने पे ಫ್ರೆಂಡ್ಸ್, ಚೌ ಬ್ರೀಡ್ನ ಇಲ್ಲಿ 3 ಇದೆ. ಒಂದು ಜಾಕ್ ನಾನು ಇವಾಗ ತೋರಿಸಿದೆ, ಇದು ಕ್ಯಾಂಡಿ, ಇದು ಜಾಕ್, ಹಾಗೆ ಇನ್ನೊಂದು ಬ್ಲ್ಯಾಕ್ ಇದೆ, ಅದು ಹೊರಗಡೆ ಇದೆ, ಆಮೇಲೆ ತೋರಿಸ್ತೀನಿ. ಎಷ್ಟು ಕ್ಯೂಟ್ ಇದೆ ಅಲ್ಲ, ಸೇಮ್ ಟೆಡ್ಡಿ ಬೇರ್ ಥರನೇ ಇದೆ. इसका ग्रैंडफादर इसका ಜಾಕ್, ಜಾಕ್ ಕಮ್ ಹಿಯರ್. this is फटाफट बॉल आता है. ಇವನ್ಗಂತೂ ಪಪ್ಪೀಸನ್ನ ಹಿಡ್ಕೊಂಡು ಹೋಗ್ಬೇಕು ಅಂತ, ಅಮ್ಮ ತಗೊಂಡೋಗೋಣ ಅಂತ. ನನಗಂತೂ ಈ ಬ್ಲ್ಯಾಕ್ ನಮ್ಮ ತೋಟದ ಮನೆ ತೊಗೊಂಡೋಗೋಣ ಅಂತ. ಇದು ಒಂದು ಮನೆ ಹೊರಗಿದ್ರೆ ಸಾಕು, ತುಂಬ ರಾಯಲ್ ಆಗಿ ಕಾಣಿಸುತ್ತೆ. ಇದು
ಒಳ್ಳೆ ಟೆಡಿ ಬೇರ್ ಥರ ಇದೆ ಅಲ್ಲ, ಅವ್ರ ಮೇಲೆ 3 ಇದೆ. ಅವ್ರ ಮನೆಯಿಂದ ಹೊರಗಡೆ ಅದು 3 ನಾಯಿ ಜೊತೆಗೆ ಬರಬೇಕಾದ್ರೆ ಒಳ್ಳೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ. ಬಟ್ ಅದನ್ನು ಮೇಂಟೆನೆನ್ಸ್ ಕಷ್ಟ ಆಗುತ್ತೆ, ಹೇರ್ ಎಲ್ಲ ಬೇಗ ಗೊತ್ತಾಗುತ್ತೆ, ಅದನ್ನು ಟ್ರಿಮ್ ಮಾಡ್ತಾನೆ ಇರಬೇಕು. ಹಾಗೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ತೊಗೊಂಡು ಹೋಗ್ತಾಯಿಲ್ಲ. ಇಲ್ಲಾಂದರೆ ಗ್ಯಾರಂಟಿ ಇದು ತೋಟದ ಮನೆಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಇದು ಇನ್ನೊಂದು ಬ್ಲ್ಯಾಕ್, ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಮಾತ್ರ. ಅವಳಿಗೆ ಮೂತಿ ಇಷ್ಟ ಆಗಿಲ್ಲ ಅಂತೆ. ಈ ಡಕ್ ಮಾತ್ರ ಕೋಳಿನ ತುಂಬ ಸೇಫ್ ಮಾಡ್ತಾ ಇತ್ತು. ಆ ಕೋಳಿ ಮೊಟ್ಟೆ ಇಟ್ಟಿತ್ತು, ಅದನ್ನ ಸೇಫ್ ಮಾಡ್ತಾ ಇದೆ ಅದು. ಇನ್ನೊಂದು ಫಾರ್ಮಿಗೆ ಬಂದ್ವಿ. ಇಲ್ಲಿ ನೋಡುವುದು ಡ್ರ್ಯಾಗನ್ ಫ್ರೂಟ್ ಎಲ್ಲ ಇದೆ. ಈ ಫಾರ್ಮ್ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ. ಇಲ್ಲಿಂದ ನಾವು ಗೋಟ್ ಹೋದ್ವಿ, ಹಾಗೆ ಅಲ್ಲಿ ಜಾಸ್ತಿ ವಿಡಿಯೋ ಮಾಡಿಲ್ಲ. ಆಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು ಫಾರ್ಮಿಗೆ ಹೋದ್ವಿ. ಇದು ದೊಡ್ಡ ಕೌ ಶೆಡ್, ಇಲ್ಲಿ ತುಂಬ ಕೌಗಳಿವೆ, ನೀವು ನೋಡ್ಬೋದು. ಯಾಕೆ ಈ ದನಕ್ಕೆ ಕೊಡ್ತಿದ್ಯಾ? ಹಾಂ, ಈ ದನಕ್ಕೆ ಯಾಕೆ ಕೊಡ್ತಿದ್ಯಾ? ನಿಂಗೆ ಗೊತ್ತು. ಏಯ್ ಪಾಪ, ನೀನ್ ಹಾಗೆ ಮಾಡುವಾಗ ಅದು ಎದುರುಕೊಳ್ತದೆ. ಮೆಲ್ಲ ಹೋಗ್ಬೇಕು. ಎಸ್, ಅವರ ಮನೆಯಲ್ಲಿ ಗ್ರೇಟ್ ಅಂಡ್ ಡಾಗ್ ಇತ್ತು. ಇನ್ನು 4 months ಅಷ್ಟೇ. ಇದು ಇಷ್ಟು ಹೈಟ್ ಇದೆ ಅಂದರೆ ನಮಗೆ ನೋಡಿ ಭಯ ಆಯಿತು. ಬಿಟ್ಟಿದ್ರು, ನಾವು ಸಡನ್ನ ಆ ಕಡೆ ಹೋಗ್ತಾ ಇದ್ವಿ, ಸಡನ್ನ ಬಂತು. ನಮಗೇನು ಮಾಡೋದಂತ ಗೊತ್ತಾಗಿಲ್ಲ. ನೋಡುವಾಗ ಮಾತ್ರ ಭಯ ಆಗುತ್ತೆ, ಆದರೆ ತುಂಬ ಪಾಪ ಇತ್ತು. ಮುಖ ಮಾತ್ರ ದೊಡ್ಡದು. ಮತ್ತೆ ಅವ್ರ ಫಾರ್ಮ್ ತಿರುಗುವಷ್ಟರಲ್ಲಿ ಕತ್ಲಾಯಿತು. ಅಲ್ಲಿ ತುಂಬ ದೊಡ್ಡ ಫಾರ್ಮ್ ಆಗಿತ್ತು. ಅಲ್ಲಿ ಅವರು ಥೈಲ್ಯಾಂಡ್ ಸ್ಟೈಲಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ರು ಗಿಡಗಳು. ಅಲ್ಲಿಂದನೇ ತರಿಸ್ಕೊಂಡ ಥೈಲ್ಯಾಂಡ್ ತಳಿ ಗಿಡಗಳು. ಅದರ ಮಧ್ಯೆ ಅವರು ಸ್ವೀಟ್ ಕಾರ್ನ್ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ನಮಗೆ ಎಲ್ಲ ಸ್ವಲ್ಪ ಕೊಟ್ಟರು ಸ್ವೀಟ್ ಕಾರ್ನು. ನೋಡಿ, ನೀವು ನೋಡ್ಬೋದು ಕಾರ್ನು. ಡ್ರ್ಯಾಗನ್ ಫ್ರೂಟ್ ಕೆಳಗಡೆ ಇದೆ, ಅದು ನಾನು ವೀಡಿಯೋ ಮಾಡಿಲ್ಲ ಅನ್ಸುತ್ತೆ. ಇದರ ಕೆಳಗಡೆನೇ ಇದೆ ಚಿಕ್ಕ ಚಿಕ್ಕ ಗಿಡಗಳದು. ಅವರು ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಈ ಥರ ಹಾಕಿದ್ದು. ಕೆಳಗೆ ಬಿದ್ದಿತ್ತು ಫ್ರೆಂಡ್ಸ್, ನೋಡಿ ನಂಬಬೇಕು. ಕೆಳಗೆ ಬಿದ್ದಿತ್ತು, ಕಟ್ಲೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್. ಎಲ್ಲರಿಗೂ ನಮಸ್ಕಾರ.